ಬರ್ತಾ ಇದ್ರು ಅಂಗನವಾಡಿಗೆ. ಕೆಲವರು ಎಲ್ಲಿ ಬಿಡಪ್ಪ ಮಧ್ಯಾಹ್ನ ಊಟಕ್ಕೆ ನಾವು ಅಲ್ಲಿವರೆಗೆ ಹೋಗೋಣ ಅಂತ ಕೆಲವ್ರು ಬರ್ತಾ ಇರ್ಲಿಲ್ಲ. ಸೊ ನಾನ್ ಮಂತ್ರಿ ಆದ್ಮೇಲೆ ಅದು ಬೇಡವೇ ಬೇಡ, ಅವ್ರಿಗೆ ಪೌಷ್ಟಿಕ ಅಂಶ ಅವ್ರಿಗೆ ಇರ್ಲಿ ಅಂತ ಹೇಳಿ ಅವ್ರ ಮನೆಗೆನೆ ರೇಷನ್ ಕೊಡುವಂತ ವ್ಯವಸ್ಥೆಯನ್ನ ಮಾಡಿ. ಜಿಲ್ಲಾ ಮಟ್ಟನೂ ಇಲ್ಲ, ವಿಭಾಗಿ ಮಟ್ಟದಿಲ್ಲ, ಪ್ಯೂರ್ಲಿ ನನ್ನ ಕ್ಷೇತ್ರದವರಿದ್ದಾರೆ. ಸೊ ಸಾಂಕೇತಿಕವಾಗಿ ಅಂದ್ರೆ ಇದು ಪ್ರಥಮ ಒಂದು ಏನ್ ಹೇಳ್ತಾರೆ ಪ್ರಯತ್ನ ಅಂತ ಹೇಳ್ಬೇಕು. ಅದಕ್ಕೆ ನನ್ನ ಕ್ಷೇತ್ರದಿಂದನೇ ನಾನು ಮಹಿಳೆ ಇದ್ದು, ನಾನು ಕೂಡ ಮಹಿಳಾ ಮಕ್ಕಳ ಇಲಾಖೆ ಸಚಿವೆ ಆಗಿ ಮೊದಲು ನನ್ನ ಕ್ಷೇತ್ರದಿಂದ ಶುರು ಮಾಡೋಣ ಅಂತ ಇವತ್ತು ನನ್ನ ಕ್ಷೇತ್ರದಲ್ಲಿದೆ. 26ನೇ ತಾರೀಕು ಬಳ್ಳಾರಿನಲ್ಲಿ ಮಾಡ್ತೇವೆ. ಹೌದು, ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಿಂದ 3,000 ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯ. ಜರ್ಮನಿ ಟೆಂಟ್ ಅನ್ನ ಅದಕ್ಕೋಸ್ಕರ ಹಾಕ್ಸಿದೀನಿ. ಬಹಳ ಬಿಸಿಲಿರುತ್ತೆ ಅಂತ, ನೀರಿನ ವ್ಯವಸ್ಥೆ ಇದೆ. ಅವ್ರಿಗೆ ಬರ್ಬೇಕಾದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಹೇಳಿದೀವಿ, ಗ್ಲುಕೋಸ್ ಪ್ಯಾಕೆಟ್ ನ ಕೊಡ್ಬೇಕು, ಬಿಸ್ಕೆಟ್ ನ ಕೊಡ್ಬೇಕು, 1 ಲೀಟರ್ ಬಿಸ್ಲರಿ ನೀರನ್ನ ಕೊಡ್ಬೇಕು. ಎಲ್ಲಾ ಕಾರ್ಯಕ್ರಮ ಮುಗಿದ್ಮೇಲೆ ಅವ್ರಿಗೆ ಹೋಳಿಗೆ ಊಟ ಕೂಡ ಹಾಕ್ಸಿ ಪ್ರೀತಿಯಿಂದ ಕರ್ಕೊಂಡ್ ಬರ್ತೀವಿ, ಪ್ರೀತಿಯಿಂದ ಬೆಳ್ಕೊಡ್ತೀವಿ. ಅವ್ರನ್ನ ಮನೆಯಿಂದ ಕರ್ಕೊಂಡ್ ಬಂದು ಮನೆಗೆ ಕಳಿಸೋವರೆಗೂ ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅವ್ರ ಜೊತೆಯಲ್ಲಿ. ಪ್ರಾಯೋಗಿಕವಾಗಿ ಇದು ಮೊದಲನೇ ಪ್ರಯತ್ನ ನಮ್ದು. ನಾವೆಲ್ಲ ರಾಜ್ಯ ಮಟ್ಟದ ನಾಯಕರು, ನೀವೆಲ್ಲ ನಮ್ಮನ್ನ ರಾಜ್ಯ ಮಟ್ಟದ ನಾಯಕರನ್ನೇ ಮಾಡಿದೀರಾ. ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಸೀಮಿತ ಇಟ್ಟೆಲ್ಲ ಮಾಧ್ಯಮದ ಎಲ್ಲರ ಸಹಕಾರದಿಂದ. ಸತೀಶ್ ಜಾರಕಿಹೊಳಿ ಅವರು ನಾವು ಅಂತಂದ್ರೆ ರಾಜ್ಯ ಮಟ್ಟದ ನಾಯಕರೇ ಅಂತ. ಖಂಡಿತವಾಗ್ಲೂ ಇದು ಪ್ರಾಯೋಗಿಕವಾಗಿ ಮೊದಲನೇ ಪ್ರಯತ್ನ. ಇದು ಎಷ್ಟರ ಮಟ್ಟಿಗೆ ಇದಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಮುಂದಿನ ವರ್ಷದಿಂದ ಬೃಹತ್ತಾಗಿ ಮಾಡಬಹುದು. ಬರೀ ನನ್ನ ಕ್ಷೇತ್ರದಲ್ಲಿ 3,000 ಅಂದ್ರೆ ಮತ್ತೆ ಬಹಳ ಸೂಕ್ಷ್ಮ ಕಾರ್ಯಕ್ರಮ, ಬಹಳ ಡೆಲಿಕೇಟ್ ಆಗಿ ನಾವು ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಇದು ಸಬತ್ತಾಗಿ ಮೀನ್ಸ್ ಎಲ್ಲರೂ ಹಾಗೆ ಇದಾರೆ, ಬರ್ತಾರೆ, ಕೂತ್ಕೊಳ್ತಾರೆ 4 ತಾಸು ಅನ್ನೋ ಹಾಗಿಲ್ಲ. ಬಸುರಿ ಹೆಣ್ಮಕ್ಳು. ಸೊ ಪ್ರಾಯೋಗಿಕವಾಗಿ ಇದನ್ನ ಎಷ್ಟು ಇದು ಸಕ್ಸಸ್ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ಮುಂಬರುವಂತ ದಿನದಲ್ಲಿ ವಿಭಾಗೀಯ ಮಟ್ಟಕ್ಕೆ, ಯಾಕಂದ್ರೆ ಟ್ರಾವೆಲ್ ಈಸ್ ಆಲ್ಸೋ ಕೌಂಟ್ಸ್. ಸೊ ಬರೀ ತಾಲೂಕ್ ಮಟ್ಟದಲ್ಲಿ ಅಷ್ಟೇ ಮಾಡ್ಬೇಕಾ, ಇಡೀ ರಾಜ್ಯದಲ್ಲಿನ ಅಥವಾ ಜಿಲ್ಲಾ ಮಟ್ಟದ ಮಾಡ್ಬೇಕು? ಇದು ಒಂದು ಪ್ರಯತ್ನ, ಮೊದಲನೇ ಪ್ರಯತ್ನ. ಇದಕ್ಕೆ ಭಗವಂತನ ಆಶೀರ್ವಾದದಿಂದ ಸಕ್ಸಸ್ ಸಿಗ್ಲಿ, ಯಶಸ್ಸು ಸಿಗ್ಲಿ. ಮುಂಬರುವಂತ ದಿನದಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ. ಇಲಾಖೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಈ ಯೋಜನೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಪಾತ್ರ ಬದಲಾಗಿರುತ್ತೆ. ನಿವೃತ್ತ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಈಗಾಗಲೇ ನಾವು ಮಾರ್ಚ್ 8ನೇ ತಾರೀಕು ಸಾಂಕೇತಿಕವಾಗಿ 4 ಜನರಿಗೆ ಗ್ರಾಚ್ಯುಟಿಯನ್ನ ಕೊಟ್ಟಿದ್ದೇವೆ. ನಮ್ಮ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಬೇಡಿಕೆ ಏನು ಅಂತಂದ್ರೆ 2011ಕ್ಕೆ ಅವ್ರೇನು ಪ್ರಥಮ ಬಾರಿಗೆ ಅವ್ರು ರಿಟೈರ್ಡ್ ಆದ್ರು. ಮುಂಚೆ ಹೇಗಾಗಿತ್ತು, 2011ಕ್ಕಿಂತ ಮುಂಚೆ ಅವ್ರಿಗೆ ರಿಟೈರ್ಮೆಂಟ್ ಪೀರಿಯಡ್ ಇರ್ಲಿಲ್ಲ, ಫಿಕ್ಸ್ ಆಗಿರ್ಲಿಲ್ಲ. 1975ನೇ ಇಸ್ವಿನಲ್ಲಿ ಇಂದಿರಾ ಗಾಂಧೀಜಿ ಅವರ ಈ ಒಂದು ನರಸೀಪುರ ಮೈಸೂರಿನಲ್ಲಿ ಅಂಗನವಾಡಿಯನ್ನ ಪ್ರಥಮ ಬಾರಿಗೆ ಶುರು ಮಾಡಿದ್ರು. ಅಲ್ಲಿಂದ ಕೆಲಸ ಮಾಡಿದವರು 2011ರವರೆಗೆ ಅವ್ರಿಗೆ ಇದೇ ವಯಸ್ಸಿಗೆ ನೀವು ರಿಟೈರ್ಡ್ ಆಗ್ಬೇಕು ಅಂತ ಕಾನೂನು ಇರ್ಲಿಲ್ಲ. ಬಟ್ 2011ಕ್ಕೆ ಬಂದ ಮೇಲೆ ಅವ್ರ ರಿಟೈರ್ಮೆಂಟ್ ಸ್ಟಾರ್ಟ್ ಆಯ್ತು. ಸೊ ಅವರ ಬೇಡಿಕೆ 2011ರಿಂದ ನಮಗೆ ಕೊಡಿ ಅಂತ. ಆದ್ರೆ 2023 ಫೆಬ್ರವರಿ 17ರಂದು ಬೊಮ್ಮಾಯಿ ಅವರ ಸರ್ಕಾರ ಒಂದು ಡಿಸಿಷನ್ ಮಾಡಿತು. 2023 ನಂತರ ಯಾರು ರಿಟೈರ್ಡ್ ಆಗ್ತಾರೋ ಅಂತವರಿಗೆ ನಾವು ಗ್ರಾಚ್ಯುಟಿಯನ್ನ ಕೊಡ್ಬೇಕು ಅಂತ ಸರ್ಕಾರದ ಆದೇಶ ಇದೆ. ಸೊ ಅದಕ್ಕೆ ನಾವು ಕೂಡ ಈಗ ವಿಚಾರ ಮಾಡ್ತಾ ಇದೀವಿ. 11ರಿಂದ ಕೊಡ್ಬೇಕು, 23ರಿಂದ ಕೊಡ್ಬೇಕು, ಅಥವಾ 2 ವರ್ಷ ಮಾಡ್ಕೊಂಡು ಅವರ ಬೇಡಿಕೆಯನ್ನ ಈಡೇರಿಸಬೇಕು ಅಂತ. ಬಟ್ ಗ್ರಾಚ್ಯುಟಿಯನ್ನ ನಾವು ಈಗಾಗಲೇ 39 ಕೋಟಿಯನ್ನ ನಾವು 23ನೇ ವರ್ಷದಿಂದ 2023 ಯಾರ ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ 39 ಕೋಟಿ ಗ್ರಾಚ್ಯುಟಿಯನ್ನ ನಾವು ಹಂತವಾಗಿ ಕೊಡ್ತಾ ಇದ್ದೀವಿ. ರಾಜ್ಯ ಕಾಂಗ್ರೆಸ್ ನಲ್ಲಿ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇಲ್ಲ. ಸದನದಲ್ಲಿ ಗೌರವಾನ್ವಿತ ಸಚಿವರು, ಬಹಳ ಹಿರಿಯ ಸಚಿವರು ತಮಗೆ ಆದಂತ ಅನುಭವವನ್ನ ಹಂಚಿಕೊಂಡಿದ್ದಾರೆ.
ಇದು ಹೋಮ್ ಮಿನಿಸ್ಟ್ರು ಈಗಾಗಲೇ ಈ ಪ್ರಶ್ನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ